ಎಂತೆಂಥ ರಾಕ್ಷಸರುಗಳ ಮಧ್ಯೆ ನಾವು ಇದೀವಿ ಅಂದ್ರೆ ಬೆಳಗಾವಿದ ಅದು ಯಾವುದೋ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲಿ ಹೆಡ್ ಮಾಸ್ಟರ್ ಮುಸ್ಲಿಮು ಅವನನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಮಕ್ಳಿಗೆ ವಿಷ ಹಾಕೋಣ ಒಂದಿಬ್ರು ಸತ್ರೆ ಅವನನ್ನ ಕಳಿಸ್ತಾರೆ ಕಂಪ್ಲೇಂಟ್ ಆಗಿ ಅಂತ. ಎಂತೆಂಥ ಕೆಟ್ಟು ಮನಸ್ಥಿತಿ ನೋಡಿ. ಏನ್ ಮಾಡಿದ್ದಾರೆ, ಮಕ್ಕಳು ಕುಡಿಯೋ ನೀರಿನ ಟ್ಯಾಂಕಿಗೆ ½ ಲೀಟರ್ ಬಾಟ್ಲು ವಿಷ ಮಿಕ್ಸ್ ಮಾಡಿರೋದು. ಏನಾಯ್ತು, 15 ಜನ ಮಕ್ಕಳು ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇದಾರೆ. ಈಗ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆ ಮಕ್ಕಳಿಗೆ ಇವ್ರುಗಳ್ದೇನೋ ಬೇಳೆ ಬೇಯಿಸ್ಕೊಳಕ್ಕೆ ಮಕ್ಳುಗಳಿಗೆ ವಿಷ ಹಾಕ್ತಾರೆ ಅಂದ್ರೆ ಏನ್ರಿ ಅರ್ಥ? ಆಮೇಲೆ ಇವ್ರು ಮಾಡೋ ಹಲ್ಕಟ್ ಕೆಲಸಗಳಿಗೆ ಆಮೇಲೆ ಧರ್ಮದವ್ರು ರಕ್ಷಣೆ ಮಾಡ್ತಾರೆ ಅಂತನಾ? ಇದು ಸಾಧ್ಯನಾ? ಇದು ನಾಳೆ ದಿನ ಈ ಕೇಸ್ ಎಲ್ಲ ಮುಗಿಸ್ಕೊಂಡು ನೀವು ಊರೊಳಗೆ ಹೋಗ್ತಿರಲ್ಲ, 5-6 ಜನದ ಮೇಲೆ ಕೇಸ್ ಆಗಿದೆ, ಊರೊಳಗೆ ಹೋದಾಗ ಆ ಪೇರೆಂಟ್ಸ್ಗಳು ನಿಮ್ಮನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದಾರ? ಏನ್ ತಗೊಂಡ್ ಹೊಡಿಬೋದು ಹೇಳಿ ನಿಮ್ಗಳಿಗೆಲ್ಲ? ಅದು ಅಲ್ಲದೆ ಗೌರ್ಮೆಂಟ್ ಸ್ಕೂಲಲ್ಲಿ ಆಗಿರೋದು ಇದು. ಮೊದಲೇ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮಕ್ಳನ್ನ ಸೇರ್ಸಲ್ಲ ಅಂತಾರೆ. 45 ಜನನ ಕ್ರೌಡ್ ಇರೋದ್ರಲ್ಲಿ 15 ಜನ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾರೆ. ಮಕ್ಕಳು ಪಾಪ ಒದ್ದಾಡ್ತಾ ಇದಾವೆ. ಏನಾದ್ರು ಹೆಚ್ಚು ಕಡಿಮೆ ಆಗಿ ಮಕ್ಕಳು ಸತ್ರೆ ಅವ್ರ ಪೇರೆಂಟ್ಸಿಗೆ ಉತ್ತರ ಯಾರು ಕೊಡ್ತಾರೆ? ಅಂಡ್ ಇದ್ರಲ್ಲೂ ಈಗ ವಿಷ ಹಾಕ್ತಾರೆ ಅನ್ನೋದ್ರಲ್ಲೂ ನಾವು ಧರ್ಮ ಹುಡ್ಕೋದು ಎಷ್ಟ್ರ ಮಟ್ಟಿಗೆ ಸರಿ? ಮತ್ ನಂಗೊಂದ್ ಹೇಳಿ, ನೀವು ಇಂಥ ವಿಷಯದಲ್ಲಿ ಹಿಂದೂ ಮುಸ್ಲಿಂ ಅಂತ ನೋಡ್ಬೇಕಾ ಮಕ್ಳಿಗೆ ವಿಷ ಹಾಕೋದ್ರಲ್ಲಿ? ನಮಸ್ತೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.